ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಓಣಂ ಸದ್ಯದಲ್ಲಿ ಒಂದು ಸಾಧು ಆಗಿರುವಂತಹ ರೆಸಿಪಿ ಇದು. ಆದ್ರೆ ಅಷ್ಟೇ ರಿಚ್ ಆಗಿರುವಂತಹ ರೆಸಿಪಿ ಕೂಡ ಹೌದು. ಅದೇ ಈ ಓಲನ್. ಸಾಮಾನ್ಯವಾಗಿ ಬೂದುಕುಂಬಳಕಾಯಿಂದ ಈ ಓಲನ್ ಮಾಡೋದು. ಆ ರೆಸಿಪಿ ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ಇದೆ. ಹಾಗಾದ್ರೆ ಇವತ್ತು ಯಾವ್ದ್ರಿಂದ ಮಾಡಿರೋದು ಈ ಓಲನ್ ನೋಡೋಣ. ಮೊದಲಿಗೆ 1ನೇ ಹಾಲು 1 ಕಪ್, 2ನೇ ಹಾಲು 1/4 ಕಪ್ನಷ್ಟು ಒಳ್ಳೆ ದಪ್ಪವಾಗಿ ತೆಗೆದಿಟ್ಟಿದ್ದೇನೆ. ಅರ್ಧ ಕಪ್ 3ನೇ ಹಾಲು ಕೂಡ ರೆಡಿ ಮಾಡಿಟ್ಟಿರಿ, ಬೇಕಿದ್ರೆ ಮುಂದೆ ಸೇರಿಸಬಹುದು. ಒಟ್ಟು 2 ಕಪ್ ತೆಂಗಿನಕಾಯಿಯಿಂದ ತೆಗೆದಿರುವಂತಹ ಹಾಲು ಇವು. ನಾನು 2 ಗಂಟೆಗಳ ಕಾಲ ಅಲಸಂಡೆ ಬೀಜ ನೆನೆಸಿಟ್ಟಿದ್ದೆ. ಉಪ್ಪು ಸೇರಿಸಿ ಕುಕ್ಕರ್ನಲ್ಲಿ ಮೆದುವಾಗಿ ಬೇಯಿಸ್ತಾ ಇದ್ದೇನೆ. ನಾನಿವತ್ತು ಮಂಗಳೂರು ಸೌತೆ ಅಥವಾ ಸಾಂಬಾರ್ ಸೌತೆಯಿಂದ ಓಲನ್ ಮಾಡ್ತಿರೋದು. ಕಾಲು ಭಾಗದಷ್ಟು ಮಾತ್ರ ಬಳಸಿರೋದು. ಸಿಪ್ಪೆ ತಿರುಳನ್ನೆಲ್ಲ ತೆಗೆದು ಈ ರೀತಿ ಚಿಕ್ಕದಾಗಿ ಹೋಳುಗಳನ್ನು ಮಾಡ್ಕೊಂಡಿದ್ದೇನೆ. ಕಟ್ ಮಾಡಿದ ಸಾಂಬಾರ್ ಸೌತೆಕಾಯಿಯನ್ನು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 2ನೇ ತೆಂಗಿನಕಾಯಿ ಹಾಲು 1/4 ಕಪ್ನಷ್ಟು ಹಾಕಿ, ಓಲನ್ ಜಾಸ್ತಿ ಖಾರ ಮಾಡೋದಿಲ್ಲ, ಹಾಗಾಗಿ 3 ಹಸಿಮೆಣಸಿನಕಾಯಿ ಹಾಕಿ 1 ದಂಟು ಕರಿಬೇವಿನ ಎಲೆಯನ್ನು ಸೇರಿಸಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೇನೆ. ಮಧ್ಯದಲ್ಲಿ 1-2 ಸಲ ಮಿಕ್ಸ್ ಮಾಡ್ತಾ ಇರಬೇಕು. ಸೌತೆ ಬೆಂದಾಗ ಹಾಕಿರುವ ತೆಂಗಿನಕಾಯಿ ಹಾಲು ಪೂರ್ತಿಯಾಗಿ ಇಂಗಿರುತ್ತೆ. ಈ ಹಂತದಲ್ಲೇ ನಾನು 1/4 ಕಪ್ನಷ್ಟು ತೆಂಗಿನಕಾಯಿ ಹಾಲು ಹಾಕಿರೋದು. ಆ ಕ್ಲಿಪ್ಪಿಂಗ್ಸ್ ಇಲ್ಲಿ ಮಿಸ್ ಆಗಿದೆ. ಬೆಂದಿರುವ ಅಲಸಂಡೆ ಕಾಳನ್ನು ನೀರು ಸಮೇತವಾಗಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಲಿ. ನಂತರ ದಪ್ಪ ಹಾಲು ಅಂದ್ರೆ 1ನೇ ತೆಂಗಿನಕಾಯಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂತು ಅಂದಾಗ ಗ್ಯಾಸ್ ಉರಿಯನ್ನು ಆರಿಸಬೇಕು. 1ನೇ ತೆಂಗಿನಕಾಯಿ ಹಾಲು ಹಾಕಿ ಜಾಸ್ತಿ ಹೊತ್ತು ಕುದಿಸಬಾರ್ದು. ಇನ್ನು ಗ್ಯಾಸ್ ಉರಿಯನ್ನು ಆರಿಸಿ ಮೇಲಿಂದ ಧಾರಾಳವಾಗಿ ಕರಿಬೇವನ್ನು ಹಾಕಿ 3 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಬೇಕು. ಕ್ರೀಮಿಯಾದ ತೆಂಗಿನಕಾಯಿ ಹಾಲಿನೊಂದಿಗೆ ಈ ಕೊಬ್ಬರಿ ಎಣ್ಣೆಯ ಘಮ ಈ ರೆಸಿಪಿಗೆ ಒಂದು ಹೈಲೈಟ್ ಅಂತ ಹೇಳ್ಬೋದು. ಮುಚ್ಚಳವನ್ನು ಮುಚ್ಚಿ 5 ನಿಮಿಷದ ನಂತರ ಸರ್ವ್ ಮಾಡೋದಕ್ಕೆ ರೆಡಿ ಆಗತ್ತೆ. ಓಣಂ ಸದ್ಯದಲ್ಲಿ ಖಾರ ವಿಭವಗಳನ್ನು ತಿಂದು ಬಾಯಿಯ ರುಚಿ ಬ್ಯಾಲೆನ್ಸ್ ಕೊಡೋದಕ್ಕೆ ಈ ಓಲನ್ ತುಂಬಾ ಸಹಾಯ ಆಗತ್ತಂತೆ. ಅನ್ನದೊಂದಿಗೆ ಕಲಸಿ ಊಟ ಮಾಡೋದಕ್ಕೂ ಸೂಪರ್ ಆಗಿರುತ್ತೆ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ಫೀಡ್ಬ್ಯಾಕ್ ಅನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.